ಪರಿಷತ್ ಚುನಾವಣೆಗೆ ಜೆಡಿಎಸ್ನಲ್ಲಿ ಅಭ್ಯರ್ಥಿ ಆಯ್ಕೆ ಸಂಬಂಧ ಒಂದಷ್ಟು ಕಸರತ್ತನ್ನು ಮಾಡಲಾಗ್ತಾ ಇದೆ. ಬಹಳ ಮುಖ್ಯವಾಗಿ ಮೂವರ ನಡುವೆ ಯಾರ ಅಭ್ಯರ್ಥಿಗಳಾಗ್ತಾರೆ ಎನ್ನುವಂತಹ ಕುತೂಹಲ ಹಾಗೆ ಉಳ್ಕೊಂಡಿದೆ. ಪರಿಷತ್ ಚುನಾವಣೆಗೆ ಜೆಡಿಎಸ್ನಲ್ಲಿ ಅಭ್ಯರ್ಥಿ ಆಯ್ಕೆಯ ಸರ್ಕಸ್ ಮುಂದುವರೆದಿದೆ. ಒಂದು ಸ್ಥಾನಕ್ಕಾಗಿ ಜೆಡಿಎಸ್ನಲ್ಲಿ ತ್ರಿಮೂರ್ತಿಗಳ ಪೈಪೋಟಿ ಏರ್ಪಟ್ಟಿದೆ. ಜವರಾಯಿಗೌಡ, ಫಾರೂಕ್, ಕುಪೇಂದ್ರ ರೆಡ್ಡಿ ಮಧ್ಯೆ ಟಿಕೆಟ್ ರೇಸ್ ಮುಂದುವರೆದಿದೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ HDK ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೆಯುತ್ತೆ. ಅಲ್ಲಿ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಲಾಗುತ್ತೆ. ಹಾಲಿ ಸದಸ್ಯ BM ಫಾರೂಕ್ ಅವರಿಂದ ತೆರವಾಗುವಂತಹ ಸ್ಥಾನ ಅದು. ಈ ಸಲ ಪ್ರತಿಯೊಂದು ಚುನಾವಣೆಯನ್ನು ಕೂಡ JDS BJP ಮೈತ್ರಿಯ ಮೂಲಕವೇ ಎದುರಿಸ್ತಾ ಇರೋದು. ನೋಡಿ, ಇಲ್ಲಿ JDS ಅಂದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಅಭ್ಯರ್ಥಿ ಆಯ್ಕೆ ಯಾರಾಗಬಹುದು ಅನ್ನುವಂಥ ಕುತೂಹಲ ಹಾಗೆ ಇದೆ. ಒಂದು BM ಫಾರೂಕ್ ಅವರು ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಹಾಲಿ ಸದಸ್ಯರು ಕೂಡ ಆಗಿದ್ದಾರೆ. ಇನ್ನು ಜವರಾಯಿಗೌಡ ಅವರು ಕೂಡ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಆಕಾಂಕ್ಷಿಯಾಗಿದ್ದಾರೆ. ಕುಪೇಂದ್ರ ರೆಡ್ಡಿ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡಿದರು, ಸೋತರು. ಬಟ್ ಈ ಬಾರಿ ಆದರೂ ಒಂದು ಗೆಲ್ಲೋಣ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಟುಕೊಂಡು ಆಕಾಂಕ್ಷಿಯಾಗಿದ್ದಾರೆ. ಹಾಗಾಗಿ ಅಭ್ಯರ್ಥಿ ಆಯ್ಕೆಗೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗನ್ನು ಕರೆಯಲಾಗಿದೆ. JDS ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಂಡು ಕೊನೆ ಹಂತದಲ್ಲಿ ಅಭ್ಯರ್ಥಿಯ ಘೋಷಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಮೂವರ ಪೈಕಿ ಯಾರಿಗೆ ಸಿಗಬಹುದು ಅನ್ನುವಂತಹ ಒಂದು ಕುತೂಹಲ ಇದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಜವರಾಯಿಗೌಡ, BM ಫಾರೂಕ್, ಕುಪೇಂದ್ರ ರೆಡ್ಡಿ ಮಧ್ಯೆ ಒಂದು ಟಿಕೆಟ್ ರೇಸ್ ನಡೀತಾ ಇದೆ. ಅಂತಿಮವಾಗಿ ಯಾರಿಗೆ ಟಿಕೆಟ್ ಲಭ್ಯವಾಗಬಹುದು ಅಂತ ಅನ್ಸುತ್ತೆ? ಯಾಕಂದರೆ JDS ರಾಜ್ಯಾಧ್ಯಕ್ಷರ ಒಲವು ಯಾರ ಕಡೆ ಇದೆ ಮತ್ತು ಮೀಟಿಂಗಲ್ಲಿ ಶಾಸಕರ ಅಭಿಪ್ರಾಯದ ಸಂಗ್ರಹ ಏನಾದರೂ ಆಗುತ್ತಾ, ಹೇಗೆ? ದಿವೇಶ್, ಈಗಾಗಲೇ ನಿರ್ಧಾರ ಆಗಿದೆ. ಏನು JDS ಪಕ್ಷದಲ್ಲಿ ಯಾವ ಶಾಸಕ ನಿರ್ಧಾರವನ್ನು ಕೇಳಿ ಟಿಕೆಟ್ ಕೊಡುವಂತ ಪ್ರವೃತ್ತಿ ಇಲ್ಲ. ಶಾಸಕರ ಅಭಿಪ್ರಾಯವನ್ನ ಕೇಳ್ತಾರೆ ಮತ್ತು ಕಾಟಾಚಾರಕ್ಕೆ ಅಭಿಪ್ರಾಯವನ್ನ ಕೇಳಿ ಮತ್ತೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದೇನಿದು ದೇವೇಗೌಡರ ಮನೆಯಲ್ಲಿ ಮತ್ತೆ ದೇವೇಗೌಡರ ಅವರ ಮಕ್ಕಳ ಮನೆಯಲ್ಲಿ ನಿರ್ಧಾರ ಆಗತ್ತೆ ಅಂತ ಅನ್ನೋದು ಮೊದಲಿನ ಒಂದು ಆರೋಪ ಇದೆ. ಆದ್ರೆ ಈಗಲೂ ಸಹ ಅದೇ ರೀತಿ ನಿರ್ಧಾರ ಆಗ್ಬೋದು. ಆದ್ರೆ ಒಂದು ಇತ್ತೀಚೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದಂತ ಜವರಾಯಿಗೌಡರಿಗೆ ಟಿಕೆಟ್ ನ ಕೊಡಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಸಹ ಭರವಸೆಯನ್ನು ಕೊಟ್ಟಿದ್ರು. ಆ ಕಾರಣಕ್ಕೋಸ್ಕರ ಜವರಾಯಿಗೌಡರಿಗೆ ಟಿಕೆಟ್ ಬಹುತೇಕ ನಿಶ್ಚಿತವಾಗುವಂತ ಸಾಧ್ಯತೆ ಇದೆ. ಇನ್ನು ಕುಪೇಂದ್ರ ರೆಡ್ಡಿ ಅವರು ಕಳೆದ ರಾಜ್ಯಸಭಾ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅವರು ಸಹ ಸಾಕಷ್ಟು ಹಣವನ್ನ ಖರ್ಚು ಮಾಡಿಕೊಂಡು ಸುಮಾರು 40 ಹೆಚ್ಚು ಕೋಟಿ ರೂಪಾಯಿಗಳನ್ನ ಅವರು ಖರ್ಚು ಮಾಡ್ಕೊಂಡಿದ್ರು ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ. ಕಳೆದ ಬಾರಿ ಈ ಹಿಂದೆನೂ ಸಹ ಇದೇ ರೀತಿ ರಾಜ್ಯಸಭಾ ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ತೀವಿ ಅಂತ ಹೇಳಿ ಅಥವಾ ಟಿಕೆಟ್ ಅನ್ನ ಘೋಷಣೆ ಮಾಡಿ ನಂತರ ರಾಜ್ಯಸಭಾ ಚುನಾವಣೆಯಲ್ಲಿ ಅವರು ಸಹ ಸೋಲನ್ನು ಅನುಭವಿಸಿದ್ರು. 2 ಬಾರಿ ಸೋತಿದ್ರೆ 2 ಸಾರಿ ಅವ್ರಿಗೆ ವಿಧಾನ ಪರಿಷತ್ ನ ಟಿಕೆಟ್ ನ ಡಿಮ್ಯಾಂಡ್ ಅನ್ನ ಇಟ್ಕೊಂಡಿದ್ರು. ಅದ್ರ ಟಿಕೆಟ್ ನ ಕೊಟ್ಟಿರಲಿಲ್ಲ. ಈ ಬಾರಿನೂ ಸಹ ಅದೇ ಪರಿಸ್ಥಿತಿ ಎದುರಾಗಬಹುದು. ಹೀಗಾಗಿ ಜವರಾಯಿಗೌಡರಿಗೆ ಬಹುತೇಕ ಟಿಕೆಟ್ ನಿಶ್ಚಿತ ಅಂತ ನಾವು ಮಾತನ್ನ JDS ನ ವರಿಷ್ಠರು ಹೇಳ್ತಾ ಇದ್ದಾರೆ. ಅದು ಅಂತಿಮವಾಗಿ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಬದಲಾಗುವಂತ ಸಾಧ್ಯತೆನೂ ಸಹ ನಾವು ತಳ್ಳಿ ಹಾಕುವಂತಿಲ್ಲ. ದಿವೇಶ್, ಸಿಗಬಹುದು ಇವತ್ತೇನಾದ್ರೂ ಫೈನಲ್ ಡಿಸಿಷನ್ ಏನಾದರೂ ಹೊರಗೆ ಬರುತ್ತೆ ಯಾರ ಅಭ್ಯರ್ಥಿ ಅನ್ನುವಂಥ ನಿಟ್ಟಿನಲ್ಲಿ? ಈಗಾಗಲೇ ಇನ್ನು ಕೆಲವೇ ಕ್ಷಣಗಳಲ್ಲಿ ಇನ್ನು ಸಭೆಯನ್ನು ನಡೆಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಒಂದು ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಅನ್ನೋದನ್ನ ನಿರ್ಧಾರವನ್ನ ಕುಮಾರಸ್ವಾಮಿ ಅವರು ಕೈಗೊಳ್ಳುವಂತ ಒಂದು ಸಾಧ್ಯತೆ. ಆದ ನಂತರ ಅಧಿಕೃತವಾಗಿ ಅವರು ಪ್ರಕಟ ಮಾಡ್ತಾರೆ ಮತ್ತು ನಾಮಪತ್ರವನ್ನು ಸಹ ಹಿಂದೆ ನಾಮಪತ್ರ ಸಲ್ಲಿಕೆ ಕೊನೆ ದಿನ ಆಗಿರೋ ಕಾರಣಕ್ಕೋಸ್ಕರ ಹಿಂದೆ ನಾಮಪತ್ರ ಸಲ್ಲಿಕೆಯನ್ನು ಮಾಡ್ಬೇಕಾಗತ್ತೆ. ಹಾಗಾಗಿ ಎಲ್ಲ ತಯಾರಿಯೊಂದಿಗೆ ಈಗಾಗಲೇ ಬಂದಿದ್ದಾರೆ. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಸಭೆ ಬಳಿಕ ಅಧಿಕೃತವಾಗಿ ಕುಮಾರಸ್ವಾಮಿ ಅವರು ಈ ಒಂದು ವಿಷಯನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು ಮಾಹಿತಿಗಾಗಿ ರಾಜಪ್ಪ. ಬಹಳ ಮುಖ್ಯವಾಗಿ ಸಭೆಯನ್ನು ಮಾಡಲಾಗುತ್ತೆ, ಶಾಸಕರ ಅಭಿಪ್ರಾಯದ ಸಂಗ್ರಹ. ಈ ನಡುವೆ ಮೂವರಿಗೂ ಒಂದು ರೀತಿ ಮಾತು ಕೊಟ್ಟ ರೀತಿ ಇರೋದ್ರಿಂದಾಗಿ JDS ವಲಯದಲ್ಲಿ ಅಂತಿಮವಾಗಿ ಅಭ್ಯರ್ಥಿ ಆಯ್ಕೆ ಯಾರಾಗಬಹುದು ಅನ್ನುವಂಥ ಕುತೂಹಲ ಈ ಕ್ಷಣಕ್ಕೂ ಇದೆ. ನಾಮಪತ್ರ ಸಲ್ಲಿಕೆಗೆ ಇವತ್ತೇ ಕಡೆ ದಿನ ಆಗಿರೋದರಿಂದಾಗಿ ಇನ್ನೇನು 1 ಅವರ್ ಮೀಟಿಂಗ್, ಆ ನಂತರದ ಸಂದರ್ಭದಲ್ಲಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಘೋಷಣೆ ಅನ್ನೋದಾಗುತ್ತೆ. ಅದಾಗ್ತಾ ಇದ್ದಂತೆ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಮೀಟಿಂಗ್ ನಂತರ ಒಂದು ಅಂತಿಮವಾದಂತಹ ಅಭ್ಯರ್ಥಿ ಆಯ್ಕೆ ಬಗ್ಗೆ ಒಂದು ಕ್ಲಾರಿಟಿ ಡೆಫಿನೆಟ್ಲಿ ಸಿಗಲಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್
821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.